ಸ್ಪರ್ಧಾರಂಭ. ಮೊದಲ ಅವಧಿಯಲ್ಲಿ ಸೂರಜ್ ಬಬಲು ಬಾಗಲಕೋಟೆ ಜಿಲ್ಲಾ ಮಿಥುನ್ ಸುಚೇಶ್ ಕಾಂಬಿನೇಷನ್ ಟ್ಯಾಕಲ್ ಆರಂಭದಲ್ಲಿ ಮಿಥುನ್ ಗೌಡ ಪ್ರತಿದಾಳಿಯ ಸಮಯವನ್ನು ಉಳಿಸಿಕೊಂಡಿರುವಂತಹ ಈ ಪಂದ್ಯ ಆರಂಭದ ಅವಧಿಯಲ್ಲಿದೆ. ಗಣೇಶ ಕಬಡ್ಡಿಯಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಉತ್ತರ ಕರ್ನಾಟಕದ ಹೆಮ್ಮೆಯ ಆಟಗಾರ. ಆರಂಭದ ಕ್ಷಣದಲ್ಲಿಯೇ ಬೆಂಕಿ ಬಿರುಗಾಳಿಯಾದ ಗಣೇಶ 3-1 ಸ್ಪರ್ಧೆ ಸೂಪರ್ ಬ್ಯಾಟ್ ಮೂಲಕ ಬಂದಿದ್ದ ಆಟಗಾರ ವಿಶ್ವರಾಜನ ದಾಳಿ. ಪೂರ್ಣ ಪ್ರಮಾಣದ ಡಿಫೆನ್ಸ್ ಅನ್ನು ಉಳಿಸಿಕೊಂಡಿರುವಂತಹ ಬಾಗಲಕೋಟೆ ಜಿಲ್ಲಾ ತಂಡದ ವಿರುದ್ಧವಾಗಿ ಜಗದೀಶ್ ಕುಂಬ್ಳೆ ಕಬಡ್ಡಿ ಅಕಾಡೆಮಿ ಕಾಸರಗೋಡು. ವಿಶ್ವ ಕೇರಳ ಕರ್ನಾಟಕ ಕಳೆದ ಪಂದ್ಯ ಮಹಾರಾಷ್ಟ್ರ ಕರ್ನಾಟಕ ಕಳೆದ ಪಂದ್ಯದಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಮಹಾರಾಷ್ಟ್ರ ತಂಡಗಳ ಬಗ್ಗೆ ಸೆಮಿಫೈನಲ್ ಆದರೆ ಇಲ್ಲಿ ಕರ್ನಾಟಕ ಸೆಮಿಫೈನಲ್. ಈ ಕಾರ್ಯಕ್ರಮಕ್ಕೆ 2,000 ರೂಪಾಯಿ ಧನ ಸಹಾಯ ನೀಡತಕ್ಕಂಥ ಬಸವ ಜಲವಾಜ್ ಅವರಿಗೆ ಈಗ ಗಂಗಪ್ಪ ಕೂಗ್ಲಿ ಅವರಿಂದ ಸನ್ಮಾನ. ಗಂಗಪ್ಪ ಕೂಗ್ಲಿ ಅವರು ಈ ಪಂದ್ಯದಲ್ಲಿ ಮತ್ತೆ 3-2 ವರ್ಗ ಮಕ್ಕಳಿಗೆ ಬಾಗಿಲು ಪರವಾಗಿದೆ. ಈ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಧನ ಸಹಾಯ ನೀಡತಕ್ಕಂಥ ಶ್ರೀಯುತ ದೇವೇಂದ್ರನ ಕಾಗದ ಅವರು ಕೂಡ ವ್ಯಕ್ತಿ ಮೇಲೆ ಬಂದು ಅಜ್ಜನವರ ಕಡೆಯಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಇಂಚುಗಳ ಅಂತರದಲ್ಲಿತ್ತು ಬೆಡ್ಲೈನ್. ವಿಜಯ್ ಅಪ್ಪಾಜಿಗೌಡ್ರೆ ಕಬಾಬ್ ಟಕ್ಕಲ್ ಸ್ಪರ್ಧೆಯಲ್ಲಿ ಮುಂದಿನ 13, 14, 15 ತಾರೀಕು ತೆಗ್ಗಿಯಲ್ಲಿ ಕಬಡ್ಡಿ ವೈಭವ 2 ಲಕ್ಷ ಮೊದಲ ನಗದು ಪುರಸ್ಕಾರವಿರುವಂತಹ ಕಬಡ್ಡಿ, 1.5 ಲಕ್ಷ ದ್ವಿತೀಯ, 1 ಲಕ್ಷಗಳ ತೃತೀಯ ಹಾಗೂ ಚತುರ್ಥ ಬಹುಮಾನಗಳಿರುವಂತಹ ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿ ಮುಂದಿನ 13, 14, 15 ತಾರೀಕಿನಂದು ನಿರಂತರ ಕಬಡ್ಡಿಯ ವೈಭವ ಇದೇ ಪಕ್ಕದ ತೆಗ್ಗಿ ಗ್ರಾಮದಲ್ಲಿ. ಸೂರಜ್ ದಾಳಿಯಲ್ಲಿದೆ. 4-2 ಕದನ. 2 ಅಂಕಗಳ ನಂತರ ಮಿಥುನ್ ಗೌಡ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಟಗಾರ. ಮಿಥುನನ ಒಳಾಂಗಣ ದಾಳಿ. ಮಿಥುನ ಬಂದಂತ ಗಣೇಶ ಗೂಳಿ, ಉತ್ತರ ಕರ್ನಾಟಕದ ಗೂಳಿ ಪಂದ್ಯದಲ್ಲಿ ಕದನ ಕುತೂಹಲತೆಗಳ ಮಧ್ಯೆ ಆಟದ ವೈಭವ. ಲೆಫ್ಟ್ ಕಾರ್ನರ್ ಆದರ್ಶ ಕ್ಯಾಲಿಕಟ್, ರೈಟ್ ಕಾರ್ನರ್ ಛತ್ತೀಸ್ಗಢದ ಡಿಫೆನ್ಸ್ ನಲ್ಲಿ ಕದನದ ಮುರ್ಸಾನ್, ಕಮಾಲ್ ಮುರ್ಸಾನ್, ಜೆಕೆ ಕಾಸರಗೋಡು ಪರವಾಗಿ 4-3 ಅಂಕಗಳ ಅಂತರವನ್ನು ಉಳಿಸಿಕೊಂಡಿರುವಂತಹ ಅಂಕಣದಲ್ಲಿ ನಾಸಿರ್ ಅಮ್ಮಿ ಕುಪ್ಪೆಟ್ಟಿ ಒಂದೇ 1 ಅಂಕದ ಅಂತರದಲ್ಲಿರುವಂತಹ ಪಂದ್ಯ. ಮಲ್ಲಿಕಾರ್ಜುನ ರೆಡ್ಡಿ ಕಾರ್ನರ್ ಅಲ್ಲಿ 6 ಡಿಫೆನ್ಸ್ ಇದೆ, ಬೋನಸ್ ಆನ್ ಆಗಿದೆ. ಅಮ್ಮಿಯ ದಾಳಿ ಇದೆ. ಸಿದ್ದಾಪುರ ಕಬಡ್ಡಿ ವೈಭವದಲ್ಲಿ ಇಲ್ಲಿ ಆಕ್ರಮಣವಿದೆ, ಆಸ್ವಾದತೆ ಇದೆ, ಕಬಡ್ಡಿಯ ವೈಭವವಿದೆ, ಗೆಲುವಿನ ಸಿಂಚನದ
ನಗೆಯನ್ನ ಅರಳಿಸಿಕೊಳ್ಳುವವರಾರು. ಹೋರಾಟದಲ್ಲಿದೆ ತಂಡಗಳು. ರಣಾಂಗಣದ ರಣನೀತಿಗಳಲ್ಲಿ ನಿಯಮಗಳನ್ನ ಅತ್ಯಂತ ಸುಸೂತ್ರವಾಗಿ ಪಾಲಿಸಬಲ್ಲ ಬಾಗಲಕೋಟ ಜಿಲ್ಲಾ ತೀರ್ಪುಗಾರ ಮಂಡಳಿ. ಈ ಮೊಟ್ಟೆ ಕದನದಲ್ಲಿ 4-3. And his do or die correct. ಆದರ್ಶ್ ಕ್ಯಾಲಿಕಟ್ ಪ್ರೋ ಕಬಡ್ಡಿಯಲ್ಲಿ ಆಡಿದ ಆಟಗಾರ. ಕೇರಳದ ಕ್ಯಾಲಿಕಟ್ ಸೈಲೆಂಟ್ ಅಂಡ್ ಟಾಪೆಸ್ಟ್ ಪ್ಲೇಯರ್ ಆದರ್ಶ. ರೋಲಿಂಗ್ ಎಸ್ಕೇಪ್. ರೈಟ್ ಅಂಡ್ ಸಿ ತೀರ್ಪು ಬರಬೇಕಾಗಿದೆ. ಬಸು points. 5-4 ಜೆಕೆ ಮುನ್ನಡೆ. 5-4 ಡಬ್ಲ್ಯೂ ಸೂರಜ್. 1 ಅಂಕದ ಮುನ್ನಡೆಯಲ್ಲಿ ಜೆಕೆ ಅಕಾಡೆಮಿ ಕಾಸರಗೋಡು. ಕೇರಳ ರಾಜ್ಯದ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. ದಕ್ಷಿಣ ಭಾರತದ ಅನೇಕ ಕ್ರೀಡಾಕೂಟಗಳಲ್ಲಿ ತನ್ನ ಚಾಪನ್ನು ಮೂಡಿಸಿರುವಂತಹ ಜೆಕೆ ಉತ್ತರ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಬಾಗಲಕೋಟೆಯ ಜಿಲ್ಲಾ ತಂಡ. ಇಲ್ಲಿ ಪ್ರಬಲ ಅಂಶ ಮುರ್ಸಾನ್. ಬೇಟೆ ಆರಂಭ ಮುರ್ಸಾನ್. 6-4 ಬಬಲು ಬಂಧನ. ವಿಶ್ವ ತ್ರಿಬಳ್ಳಿ ಡಿಪೆಂಡರ್ಗಳ ಮಧ್ಯೆ ಸತ್ಯಪ್ಪ ಮಲ್ಲಿಕಾರ್ಜುನ ಕಾನನಲ್ಲಿ ಡಿಪೆಂಡರ್ಗಳ. ಯಾಕಂದ್ರೆ ಅವ್ರ ಫಾದರ್ ಆಗಿರ್ತಕ್ಕಂಥ ವೈಭವ್ ಬಗಾಲಿ ಅವರು ಎಲ್ಲಿದ್ರು ವೇದಿಕೆ ಮೇಲೆ ಬರಬೇಕು. ವೈಭವ್ ಬಗಾಲಿ ಪೊಲೀಸರಾಗಿ ಇವರು ವೇದಿಕೆ ಮೇಲೆ ಬರಬೇಕು. ಹಿಡಿತಗಳನ್ನು ಪ್ರಬಲತೆಯಲ್ಲಿ ಉಳಿಸಿಕೊಳ್ಳಬಲ್ಲ ಆಚಾರ. ರಣಾಂಗಣದ ನೀತಿಗಳಲ್ಲಿರುವಂತೆ 6-4 ಹೋರಾಟವಿದೆ. 2 ಅಂಕದ ಮುನ್ನಡೆಯಲ್ಲಿ ಜೆಕೆ. ಲೆಫ್ಟ್ ಕವರ್ನಲ್ಲಿ ಮುರ್ಸಾನ್ ಕಡವ. ರೈಟ್ ಕವರ್ನಲ್ಲಿ ಛತ್ತೀಸ್ಗಢದ ಪೂಲ್ಚಂದ್. ಇದು ಜೆಕೆಯ ಪ್ರಬಲ ಡಿಪೆಂಡರ್ಗಳು ಕವರ್ ವಿಭಾಗದಲ್ಲಿ. 6-4 ಅಂತರ ಉಳಿಸಿಕೊಳ್ಳುವ ವಿಶ್ವಾಸ. ಕಾಲ್ಚಲಕ ಆಟದಲ್ಲಿ ಅಮ್ಮಿಯ ಮೂಲಕ ಅಂತರ ಹೆಚ್ಚಿಸಿಕೊಳ್ಳುತ್ತಾರೆ. 7-4 ಕದನ. 3 ಅಂಕಗಳ ಮುನ್ನಡೆಯ ಜೊತೆಗೆ ಪರಿಣಾಮಕಾರಿ ಪ್ರಮೋದ್ ಗಸ್ತಿ ಏಕಲವ್ಯ ಶಿಕ್ಷಣ ಸಂಸ್ಥೆ ಹಾರುಗೇರಿ ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಮಾಜಿ ಆಲ್ವಾಸಿಗಳ ಸತತ ಎದುರಾಳಿಗಳಾಗಿ ಮಲ್ಲಿಕಾರ್ಜುನ ಆಯೋಜಕರ ಪರವಾಗಿ ಹಾಗೂ ಜೆಕೆ ಅಕಾಡೆಮಿ ಕಾಸರಗೋಡು. 11-4 ಸ್ಪರ್ಧೆ ಇದೆ. ಶಿಹಾಸ್ ಕೊಲ್ಲಂ, ಸುಜೇಶ್ ಅಂಬು ಲೆಫ್ಟ್ ಹಾಗೂ ರೈಟ್ ಕಾರ್ನರ್ನಲ್ಲಿರುವ ಆಟಗಾರ. ये क्या लाजवाब की टैकल है. मिडलाइन के सामने आकर रोकने की कोशिश किया, कामयाब. पॉइंट के साथ आगे है टीम. 12-5 पर 12-5 ಕದನ. ವಿಶ್ವ ಆಟದ ವೈಭವವನ್ನು ಉಳಿಸಿಕೊಳ್ಳಬಲ್ಲಂತ ಚಾಲನೆಯ ಅವಕಾಶಗಳಲ್ಲಿ ವಿಶ್ವರಾಜ. ಬೇಟೆ ಆಟ ಆರಂಭದಲ್ಲಿ ಕಮಾಲ್ ವಿಶ್ವ ಆಟದಲ್ಲಿ ರಂಗೇರಿಸಿಕೊಳ್ಳುತ್ತಾರೆ. ಜೆಕೆ ಅಕಾಡೆಮಿ ಕಾಸರಗೋಡು 45 in favor of JK. ಚಲಾಗಿದೆ. ಅಮ್ಮಿಕೊಂಡಿ ಮುರ್ಸಾನ್ ಕಡಬ ಪ್ರಬಲ ಡಿಪೆಂಡರ್ಗಳ ಮಧ್ಯೆ ಅಲ್ಪ ಹಿನ್ನಡೆಯಲ್ಲಿ. ಆಯೋಜಕರ ಪರವಾಗಿ ಒಂದು ಚಿಕ್ಕ ಸನ್ಮಾನ ನಮ್ಮೂರಿನ ಅಜ್ಜರು ಹಾಗೂ ಅಧ್ಯಕ್ಷರು ಈ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ಳುತ್ತೇವೆ. ಆದರ್ಶ ಬಸ್ಸು ಮಲ್ಲಿಕಾರ್ಜುನ ಕಾಲದಲ್ಲಿದೆ. ವಾಸು
ಅನಿರೀಕ್ಷಿತವಾದ ಆಗಮನವಾಗಿತ್ತು. ಮುಂದೆ ರಾಹುಲ್ ಜಾರಕಿಹೊಳಿ ಆತ್ಮೀಯರಾಗಿರ್ತಕ್ಕಂಥ ಪ್ರಮೋದ್ ಗಸ್ತಿ ಏಕಲವ್ಯ ಶಿಕ್ಷಣ ಸಂಸ್ಥೆ ಆರೋಗ್ಯರೆ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಗಸ್ತಿ ಅವರಿಗೆ ನಮ್ಮೂರಿನ ಅಜ್ಜನವರಿಂದ ಹಾಗೂ ಅಧ್ಯಕ್ಷರಿಂದ ಒಂದು ಚಿಕ್ಕ ಸನ್ಮಾನ. ಮುನ್ನಡೆ ಅಂತರದಲ್ಲಿ ಪಂದ್ಯದ ಹಿಡಿತದಲ್ಲಿರುವಂತಹ ರಾಜ್ಯದ ಅವಕಾಶಗಳಲ್ಲಿ 16-5 ಸರ್ವಾಂಗೀಣ ಪ್ರತಿರೋಧತೆಗಳಲ್ಲಿ ಆದಾಯ ಒಗ್ಗಟ್ಟಿನಲ್ಲಿ ಬಲವಿದೆ. ಜೈಕೆ ಕಂಸರಗೋಡು ಮಲ್ಲಿಕಾರ್ಜುನ ಅಂತಿಮ ಆಟಗಾರ ಸತತ ಸಮಯಗಳಲ್ಲಿ ಆಲ್ಔಟ್ ಆಗುತ್ತಾ ಇದೆ. ಆಗಲಕೋಟೆ ಪ್ರತಿದಾಳಿಯಲ್ಲಿ 25 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ 15 ಅಂಕಗಳ ಮುನ್ನಡೆಯೊಂದಿಗೆ ಜೈಕೆ ಸತತ 2 ಅವಧಿಗಳಲ್ಲಿಯೂ ಕೂಡ ಸ್ಪಷ್ಟವಾದ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಅಂಕಣದಲ್ಲಿ ಪ್ರತಿದಾಳಿಗಳ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಸಂದರ್ಭಗಳಲ್ಲಿ ಅಮ್ಮಿ ನಾಸೀರಮ್ಮಿ ಪ್ರತಿದಾಳಿಯಲ್ಲಿ ಮತ್ತೆ ಗಣೇಶ 21-5 ಮುನ್ನಡೆಯಲ್ಲಿ ಜೈಕೆ ಇದ್ರು ಕೂಡ ಗಣೇಶನ ಪ್ರತಿದಾಳಿಗೆ ಅಭಿಮಾನ. ಪ್ರೋ ಕಬಡ್ಡಿಯ ತಾರೆಗಳ ಸಮಾಗಮ ಪ್ರತಿರೋಧದಲ್ಲಿ ಶಿಹಾಸ್ ಕೊಲ್ಲಂ ಗಣೇಶ್. ಕಳೆದ ದಾಳಿಯಲ್ಲಿ ಅಂಕದ ಜೊತೆಗೆ ಮರಳಿದ ವಿಶ್ವ 21 ವಾರದಲ್ಲಿ ಮತ್ತೆ ಮುಂದುವರಿಯುತ್ತಾ ಒಳಾಂಗಣದಲ್ಲಿ ಸಮರ್ಪಕ ಹೆಜ್ಜೆಯ ಅನುಭವಗಳನ್ನ ತೆರೆದಿಡಬಲ್ಲಂತ ಶ್ರೇಷ್ಠ ಹೋರಾಟಗಳು. ವಿಶ್ವದ ದಾಳಿ 22-6 ಅನ್ನುವ ಅಂಕಗಳಿಕೆಯಲ್ಲಿ ಮತ್ತೆ ಬರಲು ಸೂರಜ್ ಸದೃಢವಾಗಿ ದಾಳಿಗಳಲ್ಲಿ ಅಂಕವನ್ನು ಗಳಿಸಿಕೊಂಡು ಬಂದ ಆಟಗಾರನಾಗಿ ವಿಶ್ವ and it is good at third right. ಶ್ರೀಯುತ ಮಹೇಶ್ ಕೇಸೂರ್ ತೋಳ್ಮಟ್ಟಿ ಅವರು ನೀವು ಬಾಯಿಗೆ ಲೆಕ್ಚರ್ ಅಲ್ಲಿ ಬರ್ಬೇಕಂತ ನಿಮ್ಮನ್ನ ಕಾಯ್ತಾ ಇದ್ದಾರೆ. ನಿಮ್ಮ ಸಂಬಂಧ ಅಲ್ಲಿ ಬರಿ ಅಂತ ಟಚ್ ಮೂಲಕ ಅಂಕದ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳಬಲ್ಲಂತ ರಣನೀತಿಗಳಲ್ಲಿರುವ ಜೈಕೆ ಏಕಮುಖವಾಗಿರುವ ಪಂದ್ಯ ಸೈಲೆಂಟ್ ಆಗಿರುವಂತಹ ಪ್ರೇಕ್ಷಕರಿಗ ಸ್ಪರ್ಧೆಗಳ ಮುನ್ನಡೆಯಲ್ಲಿ ಕೇರಳದ ಜೈಕೆ ಸದ್ಭಕ್ತರಲ್ಲಿ ವಿನಂತಿ. ಇವತ್ತು ಅನುವಾಡಿ ಅಮ್ಮನವರು ಪ್ರವಚನ ಶ್ರೀಮಠಕ್ಕೆ ಬಂದು ಆಶೀರ್ವಾದ ಪಡೆಯಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಐವರು ಡಿಫೆಂಡರ್ಗಳಲ್ಲಿ ಸರ್ವಾಂಗೀಣ ಆಟದ ಪ್ರಬಲ ಪ್ರತಿರೋಧತೆಗಳ ಮಧ್ಯೆ ನಾಸೀರ್ ಅಮ್ಮಿ ಇಂದು 10:30ಕ್ಕೆ ಶ್ರೀ ವಿಜಯೇಶ್ವರ ನಾಟ್ಯ ಸಂಘ ಸಿದ್ದಾಪುರ ಇವರ ಅರ್ಪಿಸುವ ಸುಂದರ ಕಲಾಕುಸುಮ ಅಣ್ಣ ತಂಗಿ
ಈ ಕಲಾಕುಸುಮವನ್ನು ನೋಡಲು ಎಲ್ಲ ಪ್ರೇಕ್ಷಕರು ಬರಬೇಕಾಗಿ ಹೇಳುತ್ತೆ. ಸೋಲೋ ಟ್ಯಾಕಲ್ ಶಿವಹಾಸ್ಕರ್ ತೆಲುಗು ಟೈಟನ್ಸ್ ಬೆಂಗಳೂರು ಬುಲ್ಸ್ ಬೇಟೆಯಾಡಿದೆ. ಇಲ್ಲಿ ತಾರೆಗಳ ಸಮಾಗಮ ಕಬಡ್ಡಿ ಆಸ್ವಾದತೆಗಳಲ್ಲಿ ಎರಡು ತಂಡಗಳು ಕೂಡ ಯಶಸ್ವಿಯಾಗಿ ಹೋರಾಟವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಬಾಗಲಕೋಟೆಯ ಅಭಿಮಾನ ವರ್ಗ ಅಲ್ಪ ಮಟ್ಟಿಗೆ ನಿರಾಸೆಯಲ್ಲಿದೆ. ಜಿಲ್ಲಾ ತಂಡ ಆಡಿದ ಎಲ್ಲ ಸ್ಪರ್ಧೆಗಳಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಹೋರಾಡಿತ್ತು. ಆದರೆ ಇಲ್ಲಿ ಅಲ್ಪ ನಿರಾಸೆಯಲ್ಲಿದ್ದರೂ ಕೂಡ ಮರಳಿ ಬರುವ ಅವಕಾಶಗಳು ಇನ್ನು ಬಾಗಲಕೋಟೆ ತಂಡದ ಆಟಗಾರಗಳಿಗಿದೆ. 24 ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ತಾರೆ. ವಿರಾಮ